ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಟೊಮೆಟೊ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಸೂಪರ್ ಬರುತ್ತೆ, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ನಾನು ಇದಕ್ಕೆ ಸುಮಾರು 1 kg ಟೊಮೆಟೊ ತೊಗೊಂಡಿದ್ದೀನಿ, ದಪ್ಪದು ನೋಡಿ. ಅದೆಲ್ಲನೂ ನೀಟಾಗಿ ಕಟ್ ಮಾಡ್ಕೋಬೇಕು. ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ತಾವುಗಳು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನಗೆ ಎಲ್ಲ ಇನ್ನೂ ಜಾಸ್ತಿ ವೀಡಿಯೋಗಳು ಹಾಕಬೇಕು ಅಂತ ನನಗೂ ಖುಷಿಯಾಗುತ್ತೆ. ಈಗ ನಾನು ಟೊಮೆಟೊನ ಇಟ್ಕೊಂಡಿದ್ದೀನಿ ನೋಡಿ. ಒಂದು ಟೊಮೆಟೊನ 4 ಪೀಸ್ 5 ಪೀಸ್ ಮಾಡಿ ಕಟ್ ಮಾಡಿದ್ದೀನಿ. ಈಗೆಲ್ಲ ನೀಟಾಗಿ ಈ ಥರ ಕಟ್ ಮಾಡಿಕೊಂಡು ಒಂದು ಬಾಂಡೆ ತೊಗೊಳ್ಳೋಣ. 1 kg ಟೊಮೆಟೊ ಇದೆ, ಇದು ಮೆಜರ್ಮೆಂಟು. ಸ್ವಲ್ಪ ಇದು ಹಾಕ್ಕೊಳ್ಳೋಣ, ಆಯಲ್ಲು. ಅದಕ್ಕೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆನೂ ಸೇರಿಸ್ಕೊಳ್ಳೋಣ. ಬೆಳ್ಳುಳ್ಳಿನೂ ಸೇರಿಸ್ಕೊಂಡು ಸ್ವಲ್ಪ ಅದನ್ನು ಎಲ್ಲನೂ ಫ್ರೈ ಮಾಡಿ ಸೈಡ್ ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಎಲ್ಲ ಮೊದಲೇ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೇ ಇವಾಗ ನಾವು ತೆಂಗಿನಕಾಯಿ ಕಟ್ ಮಾಡಿ ಇಟ್ಟಿದ್ನಲ್ಲ, ಅದನ್ನು ರುಬ್ಕೊಳ್ಳೋಣ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಕಾಯಿನ ತುರಿಯೋಕ್ಕೆ ಹೋಗಲ್ಲ, ಕಟ್ ಮಾಡಿದರೆ ಇದು ಚಾಕಲೆ ಕಟ್ ಮಾಡು, ಅದನ್ನೇ ರುಬ್ಕೋತೀನಿ ಕಟ್ ಮಾಡಿ. ಈಗ ನಾನು ದೊಡ್ಡ ಬಾಣಲಿ, ಅದೇ ಬಾಣಲಿಗೆ ಆಯಿಲ್ ಹಾಕಿ ಸ್ವಲ್ಪ ಎಲ್ಲನೂ ಈ ಇದಿದೆಯಲ್ಲ ಟೊಮೆಟೊ ಅವೆಲ್ಲನೂ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಸ್ವಲ್ಪ ಸ್ವಲ್ಪ ಲೈಟಾಗಿ ಇದಾದರೂ ಸಾಕು, ಮೆತ್ತಗಾದರೆ. ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ. ಇವಾಗ ಸ್ವಲ್ಪ ಮಾಡಿಕೊಂಡು ನೆಕ್ಸ್ಟು ನಾವು ಲಾಸ್ಟಲ್ಲಿ ಒಗ್ಗರಣೆ ಹಾಕ್ತಿಲ್ಲ, ಅವಾಗ ಸ್ವಲ್ಪ ಚೆನ್ನಾಗಿ ಆಗುತ್ತಲ್ಲ. ಹಾಗಾಗಿ ಇವಾಗಲೇ ಫುಲ್ಲು ಸ್ಮ್ಯಾಶ್ ಆಗಿ ಮಾಡೋದೇನು ಬೇಡ, ಅಷ್ಟೊಂದು ಇದು ಸ್ವಲ್ಪ ಮಾಡ್ಕೊಂಡು ನಡೀತದೆ ನೋಡಿ. ನೀಟಾಗೆಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಸೈಡ್ಗಿರಲಿ. ಇದ್ರೊಳಗಡೆಕ್ಕೇ ಇವಾಗ ನಾನು ತೆಂಗಿನಕಾಯಿ ಮತ್ತು ಜೀರಿಗೆ, ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡಿದ್ನಲ್ಲ, ಅದು ಸೇರಿಸ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾಯಿದ್ದೀನಿ. ಖಾರಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಒಂದು 5-6 ಹಾಕಿದ್ದೀನಿ. ಮಕ್ಕಳಿಗೆಲ್ಲ ಸ್ಕೂಲ್ಗೆಲ್ಲ ಹಾಕ್ಕೊಟ್ರೆ ಲಂಚ್ಗೆಲ್ಲ ಮಕ್ಕಳು ತುಂಬ ಇಷ್ಟಪಡ್ತಾರೆ. ದೋಸೆ, ಇಡ್ಲಿ, ಚಪಾತಿ, ಪೂರಿ ಇದ್ರ ಜೊತೆಲೆಲ್ಲ ತಿನ್ಬೋದು. ನಾವು ರೈಸು ಮತ್ತು ಮುದ್ದೆಗೂ ತಿನ್ಬೋದು. ಈಗ ನೆಲ್ಲನೂ ಸ್ವಲ್ಪ ತಣ್ಣಗಾಗಿದೆ, ಅದನ್ನು ಇವಾಗ ಜಾರ್ಗೆ ಹಾಕ್ತಾಯಿದ್ದೀನಿ. ಎಲ್ಲ ನೀಟಾಗಿ ಸ್ವಲ್ಪ ಅದಕ್ಕೆ ಸಾಲ್ಟ್ ಹಾಕ್ಕೊಳ್ಳೋಣ. ನಮಗೆ ಮೆಜರ್ಮೆಂಟ್ ಎಷ್ಟು ತೊಗೊಂಡಿರ್ತೀವಿ ಅಷ್ಟು ಅಳತೆಗೆ ಹಾಕೊಳ್ಳಿ. ಎಲ್ಲ ನೋಡಿ, ಎಲ್ಲ ರುಬ್ಬಾಗಿದೆ, ಎಲ್ಲ ನುಣ್ಣಗೆ ರುಬ್ಬಿದ್ದೀನಿ. ಇದೊಂದು ಸ್ಟೀಲ್ ಬೋಸಿಗೆ ಹಾಕೊಳ್ಳೋಣ. ಮತ್ತು ಇನ್ನೊಂದು ಸ್ವಲ್ಪ ಇದೆಯಲ್ಲ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದು ತುಂಬ ಈಸಿ ಮಾಡಿ ಇಟ್ಕೊಂಡ್ರೆ ಇದೇನೊಂದು ವಾರ ಅದೇನು ಕೆಡಲ್ಲ, ಫ್ರಿಜ್ಜಲ್ಲಿ ಇಡ್ಬೋದು. ಸಡನ್ನಾಗಿ ಯಾರು ಬಂದರು, ಸಾಂಬಾರಿಲ್ಲ ಅರ್ಜೆಂಟಿಗೆ ಅಂದರೆ ಮಕ್ಕಳಿಗೆಲ್ಲ ಮಾಡಬೇಕು ಅಂದಾಗ ಈ ರೀತಿ ಮಾಡಿ ಇಟ್ಕೊಳ್ಳಿ. ಈಗ ನಾನೇ ರುಬ್ಬಾಯಿತು. ಅದೇ ಬಾಣಲಿಗೆ ಈಗ ಸ್ವಲ್ಪ ಆಯಿಲ್ ಹಾಕಿ, ಈಗ ಸ್ವಲ್ಪ ಸಾಸಿವೆ, ಕರಿಬೇವು ಸೊಪ್ಪು, ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಏಕೆಂದರೆ ಗುಂಟೂರು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ರೆ ಸ್ವಲ್ಪ ಖಾರ ಆಗುತ್ತೆ ಅಂದ್ಬಿಟ್ಟು ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ರುಬ್ಬಿದ್ವಲ್ಲ, ಅದೆಲ್ಲ ನೀಟಾಗಿ ಇಲ್ಲಿಗೆ ಎಲ್ಲ ಸರ್ವ್ ಮಾಡ್ಕೊಳ್ಳಿ. ಎಲ್ಲನೂ ಇದಕ್ಕೆ ಬದಲಾಯಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ನೀಟಾಗಿ ಎಲ್ಲನೂ ಫ್ರೈ ಮಾಡೋಣ. ಎಲ್ಲನೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೋಡಿ. ಇದು ಇನ್ನೂ ಸ್ವಲ್ಪ ನೀರಿನ ಅಂಶ ಇದೆ, ಎಲ್ಲ ಇನ್ನೂ ಆಗಬೇಕು. ಇದೇ ರೀತಿ ಸಣ್ಣ ಉರಿ ಮಾಡ್ಕೊಂಡು, ಮೀಡಿಯಮ್ ಉರಿ ಮಾಡಿಕೊಂಡು ಕೈ ಆಡಿಸ್ತಾನೆ ಇರಬೇಕು. ಯಾಕಂದರೆ ಪಟ್ಟ ಅಂತ ನೋಡಿ, ಹಿಂಗೆ ಪಟ್ ಅಂತ ಹಾರುತ್ತಲ್ಲ. ಹಾಗಾಗಿ ಇದೆಲ್ಲ ಆಗಿದೆ. ಈಗೆಲ್ಲ ನೋಡಿ ನೀಟಾಗಿ ಆಗಿದೆ. ಇವತ್ತು ಒಂದು ತಟ್ಟೆಗೆ ನಾನು ತಿಂಡಿ ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ. ದೋಸೆ ಜೊತೆಗೆ ದಿಢೀರ್ ದೋಸೆ ಮಾಡಿ ನಾನು ಚಟ್ನಿ ಮಾಡಿದ್ದೀನಿ. ಸೂಪರಾಗಿದೆ. ವಾವ್, ನೋಡ್ತಾಯಿದ್ರೆ ಬಾಯಲ್ಲಿ ನೀರು ಬರ್ತಿದೆ. ಇದೇ ರೀತಿ ಮಾಡ್ಕೊತೀನಿ. ನನ್ನ ಚಾನಲ್ ಸಪೋರ್ಟ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನಾನು ನಿಮಗೆ ಹೆಚ್ಚು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ನೋಡ್ತಾಯಿದ್ರೆ ಬಾಯಲ್ಲಿ ನೀರು ಬರ್ತಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.